ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇನ್ನು ಕುಕ್ಕರ್ ಬ್ಲಾಸ್ಟ್ ಆರೋಪಿ ಶಾರಿಕ್ನ ವಿಚಾರಣೆ ಕೂಡ ನಡೆಸಿದ್ದಾರೆ ಪೊಲೀಸರು. ಕುಕ್ಕರ್ ಬ್ಲಾಸ್ಟ್ಗೂ ಈ ಕೆಫೆಯ ಬಾಂಬ್ ಬ್ಲಾಸ್ಟ್ಗೂ ಸಾಮ್ಯತೆ ಇರೋ ಹಿನ್ನೆಲೆಯಲ್ಲಿ ಇದೀಗ ಕುಕ್ಕರ್ ಬ್ಲಾಸ್ಟ್ ಆರೋಪಿ ಶಾರಿಕ್ನ ವಿಚಾರಣೆ ಕೂಡ ಆಗಿದೆ. ಸದ್ಯ ಪರಪ್ಪನ ಅಗ್ರಹಾರದಲ್ಲಿದ್ದಾನೆ. ಇನ್ನು ಸಿಸಿಬಿಯಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಶಾರಿಕ್ ವಿಚಾರಣೆ ಕೂಡ ನಡೆದಿದೆ. ಆದರೆ ಶಾರಿಕ್ ಕಡೆಯಿಂದ ಪೊಲೀಸರಿಗೆ ಬೇಕಾಗಿರುವಂತಹ ಯಾವುದೇ ಉತ್ತರಗಳು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಅಂದ್ರೆ ಪೊಲೀಸರಿಗೆ ಈತನ ಕಡೆಯಿಂದ ಉಪಯುಕ್ತ ಆಗುವಂತಹ ಉತ್ತರಗಳೇನು ಸಿಕ್ಕಿಲ್ಲ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. 2022ರ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣದ ಆರೋಪಿ ಶಾರಿಕ್. ಇನ್ನು ಮಂಗಳೂರು ಕುಕ್ಕರ್ ಬ್ಲಾಸ್ಟ್ಗೂ ಹಾಗೆ ಮೊನ್ನೆ ನಡೆದಂತಹ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೂ ಸಾಮ್ಯತೆ ಇದೆ. ಅಂದ್ರೆ ಸಿಕ್ಕದಂತಹ ನಟ್ಟು ಬೋಲ್ಟ್ ಇರಬಹುದು, ಡಿಟೋನೇಟರ್ಗಳಿರಬಹುದು, ಜೊತೆಗೆ ಬಾಂಬ್ ಬ್ಲಾಸ್ಟ್ ಆದಾಗ ಬಂದಂತಹ ಹೊಗೆ ಇರಬಹುದು, ಎಲ್ಲವೂ ಕೂಡ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲೂ ಕೂಡ ಸೇಮ್ ಹೊಗೆ ಬಂದಿದ್ರಿಂದ ಸೊ ಅದು ಇದು ಎರಡಕ್ಕೂ ಕೂಡ ಸಾಮ್ಯತೆ ಇತ್ತು. ಸೊ ಹೀಗಾಗಿ ಶಾರಿಕ್ನನ್ನ ಕೂಡ ವಿಚಾರಣೆ ನಡೆಸಿದ್ದಾರೆ. ಆದ್ರೆ ಶಾರಿಕ್ ಕಡೆಯಿಂದ ಪೊಲೀಸರಿಗೆ ಯಾವುದೇ ಉಪಯುಕ್ತವಾಗುವಂತಹ ಉತ್ತರಗಳು ಸಿಕ್ಕಿಲ್ಲ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ರಾಮೇಶ್ವರಂ ಕೆಫೆ ಸ್ಫೋಟದ ಹಿಂದೆ ಶಾರಿಕ್ನ ಕೈವಾಡ ಇದೆಯಾ ಅನ್ನೋ ಅನುಮಾನದ ಮೇರೆಗೆ ಆತನ ವಿಚಾರಣೆ ಕೂಡ ನಡೆಸಿದ್ರು ಸಿಸಿಬಿ ಪೊಲೀಸರು. ಆದ್ರೆ ಉಪಯುಕ್ತವಾದಂತಹ ಉತ್ತರಗಳೇನು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಆತ ಏನ್ ಹೇಳ್ದ, ಇವ್ರೇನ್ ಕೇಳಿದ್ರು, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಸದ್ಯಕ್ಕೆ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಆಯಾಮದಲ್ಲೂ ಕೂಡ ಸಿಸಿಬಿ ಅಧಿಕಾರಿಗಳು ಈಗ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಏನು ಮೋಡಸ್ ಏನಿದೆ, ಈ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಪರಿಶೀಲನೆ ನಡೆಸಿದಾಗ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ವಸ್ತುಗಳನ್ನ ಬಳಸಲಾಗಿತ್ತೋ ಅದೇ ರೀತಿಯ ವಸ್ತುಗಳನ್ನು ಕೂಡ ಇಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಬಳಸಲಾಗಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಶೆಲ್ಗಳಾಗಿರ್ಬೋದು, ನೆಟ್ ಬೋಲ್ಟ್ಗಳಾಗಿರ್ಬೋದು, ಅದೇ ರೀತಿ ಸ್ಫೋಟಕಗಳೇನಿದೆ ಅವೆಲ್ಲವನ್ನೂ ಕೂಡ ಬಳಸಲಾಗಿತ್ತು. ಒಂದು ಟೈಮರ್ ಅನ್ನು ಕೂಡ ಅದೇ ರೀತಿಯಾಗಿ ಇಲ್ಲಿ ಬಳಸಲಾಗಿತ್ತು. ಹೀಗಾಗಿ ಈ ಒಂದು ಕೇಸ್ಗೂ ಅಂತಂದ್ರೆ ರಾಮೇಶ್ವರಂ ಕೆಫೆ ಕೇಸ್ಗೂ ಮತ್ತು ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಕೇಸ್ಗೂ ಸಾಕಷ್ಟು ಸಾಮ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಒಬ್ಬನೇ ಈ ಒಂದು ಕೃತ್ಯವನ್ನ ಮಾಡಿರೋದ್ರಿಂದ ಪೊಲೀಸರು ಕೂಡ ಈ ಆಯಾಮದಲ್ಲಿ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಅದರಲ್ಲೂ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈಗಾಗಲೇ ಶಾರಿಕ್ ಮತ್ತು ಆತನ ಸಂಗಡಿಗರು ಇರುವಂತದ್ದು. ಹೀಗಾಗಿ ಈ ಶಾರಿಕ್ ಅನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿರುವಂತದ್ದು. ಅಲ್ಲೇ ಹೋಗಿ ಈ ಸಂದರ್ಭದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಶಾರಿಕ್ಗೆ ಕೇಳಿದಂತಹ ಸಂದರ್ಭದಲ್ಲಿ ಈತನಿಗೆ ಏನು ಈ ತರ ಒಂದು ಹಿನ್ನೆಲೆ ಏನಿದೆ, ಶಾರಿಕ್ನ ಹಿನ್ನೆಲೆಯಲ್ಲಿ ಐಸಿಸ್ನೊಂದಿಗೆ ನಂಟಿದೆ ಅನ್ನೋ ಒಂದು ಮಾಹಿತಿ ಕೂಡ ಬಹಿರಂಗವಾಗಿತ್ತು. ಹೀಗಾಗಿ ಈ ಶಾರಿಕ್ನನ್ನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳು ಬರಬಹುದೇನೋ ಹೊರಗಡೆ ಅಂತ ಹೇಳಿ ಆತನನ್ನ ವಿಚಾರಣೆ ನಡೆಸಲಾಗಿದೆ. ಆದ್ರೆ ಆತನಿಂದ ಯಾವುದೇ ರೀತಿಯಾದಂತಹ ಸೂಕ್ತ ಉತ್ತರಗಳು ಕೂಡ ಸಿಕ್ಕಿಲ್ಲ. ನನಗೆ ಈ ಒಂದು ಕೇಸ್ಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ನಾನು ಯಾರ ಜೊತೆನೂ, ನನ್ನ ಜೊತೆ ಯಾರು ಕೂಡ ಬೇರೆ ಹೊರಗಡೆ ಯಾರು ಲಿಂಕ್ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಆತ ಉತ್ತರವನ್ನು ಕೊಟ್ಟಿದ್ದಾನೆ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು. ಹೀಗಾಗಿ ಸಿಸಿಬಿ ಅಧಿಕಾರಿಗಳು ಕೂಡ ಈಗ ಆ ಶಾರಿಕ್ ವಿಚಾರಣೆ ನಡೆಸಿದ ನಂತರ ಮತ್ತೆ ಬೇರೆ ಬೇರೆ ಆಯಾಮದಲ್ಲಿ ತನಿಖೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಏನಿದೆ ಆ ಒಂದು ಕೇಸ್ನ ಕೆಲವೊಂದು ಮಾಹಿತಿಗಳನ್ನು ಕೂಡ ಈಗಾಗಲೇ ಕಮಿಷನರ್ ಕಚೇರಿಗೆ ಅಲ್ಲಿರುವಂತಹ ಉಡುಪಿಯ ಕೆಲವೊಬ್ಬ ಅಧಿಕಾರಿಗಳೇನಿದ್ದಾರೆ, ಮಂಗಳೂರಿನ ಅಧಿಕಾರಿಗಳೇನಿದ್ದಾರೆ ಅವರೆಲ್ಲರೂ ತೆಗೆದುಕೊಂಡು ಬಂದು ಈಗ ಮಾಹಿತಿಯನ್ನು ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಇದೊಂದು ಭಾಗ. ಈಗ ಶಾರಿಕ್ನನ್ನು ಕೂಡ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳು ಸಿಗದೆ ಇರೋದ್ರಿಂದ ಈಗ ಪೊಲೀಸರು ಮತ್ತೊಂದು ಹಂತಕ್ಕೆ ಹೋಗಿ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಮಧು, ವಿಶ್ವನಾಥ್, ಈಗ 3 ದಿನ ಕಳೆತಾ ಬಂತು. ಒಂದು ಕಡೆ 20ಕ್ಕೂ ಹೆಚ್ಚು ತಂಡಗಳು ಪರಿಶೀಲನೆಯಲ್ಲಿದ್ದಾವೆ. 1500ಕ್ಕೂ ಹೆಚ್ಚು ಸಿಸಿಟಿವಿಗಳ ಪರಿಶೀಲನೆ ಆಗಿದೆ. ಇಷ್ಟೆಲ್ಲ ಆದ್ರೂ ಒಂದೇ ಒಂದು ಸುಳಿವು ಕೂಡ ಸಿಗ್ಲಿಲ್ವಾ ಆರೋಪಿಯದ್ದು ಅಂತ? ಅದು ಇದೇ ವಿಷಯವಾಗಿ ಈಗಾಗಲೇ ಅಧಿಕಾರಿಗಳು ಕೂಡ ತುಂಬಾ ತಲೆ ಕೆಡಿಸ್ಕೊಂಡಿರುವಂತದ್ದು. ಹೀಗಾಗಿ ಬೇರೆ ಬೇರೆ ಆಯಾಮದಲ್ಲೂ ಕೂಡ ತನಿಖೆ ನಡೆಸುವಂತಹ ಕೆಲಸ ಅಂತಂದ್ರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಸಿಸಿಬಿ ಅಧಿಕಾರಿಗಳು ಇಲ್ಲಿ ಕೆಲವೊಂದು ಆನ್ಲೈನ್ ಮುಖಾಂತರವಾಗಿ ಇಲ್ಲಿ ಬಳಸಲಾಗಿರುವಂತಹ ಟೈಮರ್ ಏನಿದೆ ಆ ಟೈಮರ್ ಕೂಡ ಆನ್ಲೈನ್ ಅಲ್ಲಿ ಸಿಗುವಂತಹ ಒಂದು ಐಟಮ್ ಆಗಿದೆ. ಹೀಗಾಗಿ ಈ ಒಂದು ಬಾಂಬ್ ಬ್ಲಾಸ್ಟ್ ಆಗೋಕಿನ ಬಿಫೋರ್
ಏನು ಟೈಮರ್ಗಳನ್ನ ಆನ್ಲೈನ್ ಅಲ್ಲಿ ಏನು ಪಡೆದುಕೊಂಡಿದ್ದಾರಲ್ಲ, ಖರೀದಿ ಮಾಡಿದಾರಲ್ಲ, ಅವರನ್ನು ಕೂಡ ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಮನೆಗಳಿಗೆ ಮಕ್ಕಳನ್ನ ಎಬ್ಬಿಸೋದಕ್ಕೆ ಟೈಮರ್ ಅನ್ನ ಫಿಕ್ಸ್ ಮಾಡೋದಾಗಿರ್ಬೋದು, ಮತ್ತು ಕೆಲವೊಂದು ಬೇರೆ ಬೇರೆ ಯೂಸ್ಗೂ ಕೂಡ ಮನೆಯಲ್ಲಿ ಉಪಯೋಗಿಸೋದಕ್ಕೆ ನಾವು ಇದನ್ನ ತೆಗೆದುಕೊಂಡಿದ್ದೀವಿ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿರುವಂತದ್ದು. ಮತ್ತೊಂದು ಕಡೆ ಈ ರಾಸಾಯನಿಕಗಳನ್ನ ಬಳಸ್ತಾರೆ, ಈ ಸ್ಫೋಟಕ್ಕೆ ಬಳಸಿರುವಂತಹ ರಾಸಾಯನಿಕಗಳನ್ನ ಕೊಂಡುಕೊಂಡವರು, ಅದರಲ್ಲೂ ಕೂಡ 10ಕ್ಕೂ ಹೆಚ್ಚು ಜನ ಈ ರೀತಿಯಾದಂತಹ ರಾಸಾಯನಿಕಗಳನ್ನ ಕೊಂಡ್ಕೊಂಡಿದ್ದಾರೆ. ಚಿಕ್ಕಪೇಟೆ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಕೊಂಡ್ಕೊಂಡಿರುವಂತದ್ದು, ಚಿಕ್ಕಪೇಟೆ ಮಾರ್ಕೆಟ್ ನಲ್ಲಿ. ಹೀಗಾಗಿ ಅವರನ್ನು ಕೂಡ ಗುರುತಿಸಿ ಕರ್ಕೊಂಡು ಬಂದು ವಿಚಾರಣೆ, ಅಂತಂದ್ರೆ ಕಾರ್ಖಾನೆಗಳಿಗೆ ಹೊರತುಪಡಿಸಿ ಬೇರೆ ಒಂದು ವೈಯಕ್ತಿಕ ವಿಷಯಗಳಿಗೆ, ಮನೆ ವಿಷಯಗಳಿಗೆ ಹಾಗೂ ಏನಕ್ಕೆಲ್ಲ ಬಳಸ್ತಾರೆ ರಾಸಾಯನಿಕಗಳನ್ನ, ಹೀಗಾಗಿ ಅವರನ್ನು ಕೂಡ ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಈಗ ಮುಂದಾಗಿರುವಂತದ್ದು. ಈಗಾಗಲೇ CCTV ದೃಶ್ಯಾವಳಿಗಳ ಆಧಾರ ಆಗಿರ್ಬೋದು, ಟವರ್ ಡಂಪಿಂಗ್ ಆಗಿರ್ಬೋದು, ಎಲ್ಲಾ ಆಯಾಮದಲ್ಲೂ ಕೂಡ ಬೇರೆ ಬೇರೆ ತಂಡಗಳು ಸೇರ್ಕೊಂಡು ಈಗ ಪರಿಶೀಲನೆ ನಡೆಸುವಂತಹ ಕೆಲಸ ಆಗ್ತಾನೆ ಇದೆ. ಇಷ್ಟಾದ್ರೂ ಕೂಡ ಶಂಕಿತನ ಸುಳಿವು ಇನ್ನೂ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಈತ ತಮಿಳುನಾಡು, ಕೇರಳ ಮತ್ತು ಕರ್ನಾಟಕದಲ್ಲಿ ಈಗಾಗಲೇ ಅನೇಕ ತಂಡಗಳಿಂದ ಸಂಪೂರ್ಣವಾದಂತಹ ವಿಚಾರಣೆ ಕೂಡ ನಡೀತಾ ಇರುವಂತದ್ದು, ತನಿಖೆ ನಡೀತಾ ಇರುವಂತದ್ದು. ಆದ್ರೆ ಎಲ್ಲೂ ಕೂಡ ಈತನ ಸುಳಿವು ಸಿಗ್ತಾ ಇರೋದು ಪೊಲೀಸ್ ಇಲಾಖೆಗೂ ಕೂಡ ದೊಡ್ಡ ಮಟ್ಟದ ತಲೆನೋವಾಗಿರುವಂತದ್ದು. ತನಿಖೆ ಇನ್ನೂ ಬೇರೆ ಬೇರೆ ಹಂತಕ್ಕೆ ಹೋಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಮಧು, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.